ವೀಕ್ಷಕರೇ, ದೊಡ್ಡವರು ಸದಾ ಒಂದು ಮಾತು ಹೇಳುತ್ತಿರುತ್ತಾರೆ, ಜೀವನವು ಎಲ್ಲವನ್ನೂ ಕೊಟ್ಟು ನೋಡುತ್ತದೆ, ಹಾಗೆಯೇ ಕಿತ್ತುಕೊಂಡು ನೋಡುತ್ತದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಏಕೆಂದರೆ ಅದೆಷ್ಟೋ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗಿ ಮೆರೆದು ಹಲವು ದಿನಗಳ ನಂತರ ಎಲ್ಲವನ್ನೂ ಕಳೆದುಕೊಂಡು ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂದ ಸಾವಿರಾರು ಜನರು ಈ ಭೂಮಿಯ ಮೇಲೆ ಸಿಗುತ್ತಾರೆ. ಇದ್ದಾಗ ದುರಂಕಾರದಿಂದ ಮೆರೆದು ಎಲ್ಲರ ಮೇಲೆ ದಬ್ಬಾಳಿಕೆ ನಡೆಸಿ ನಂತರ ಬೀದಿಗೆ ಬಂದಿರುವ ಅವರ ಪಾಡು ಯಾರಿಗೂ ಬೇಡ. ಅದಕ್ಕೆ ಅಲ್ಲವೇ ನಮ್ಮ ಕನ್ನಡದ ಒಂದು ಪ್ರಸಿದ್ಧ ಹಾಡಿನಲ್ಲಿ ಹೇಳಿರುವುದು, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಇಂದು ನಿಮಗೆ ಕೆಲವು ವ್ಯಕ್ತಿಗಳ ಬಗ್ಗೆ ಹೇಳುತ್ತೇನೆ. ಒಂದಾನೊಂದು ಕಾಲದಲ್ಲಿ ಕೋಟ್ಯಾಧಿಪತಿಯಾಗಿ ಮೆರೆದವರು ಸಮಯ ಕಳೆದಂತೆ ಎಲ್ಲವನ್ನೂ ಕಳೆದುಕೊಂಡು ನರಕ ಅನುಭವಿಸಿದರು. ಆ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಪ್ಪದೆ ಮಾಡಿ. ಹ್ಯಾರಿ ಮತ್ತು ಮಾಲಿ ಇವರಿಬ್ಬರು 19ನೇ ಶತಮಾನದಲ್ಲಿ ಅಮೆರಿಕದ ಪ್ರಸಿದ್ಧ ಚಿನ್ನದ ವ್ಯಾಪಾರಿಯಾಗಿದ್ದ ಕೆಲ್ವಿನ್ ಎನ್ನುವವರ ಮಕ್ಕಳು. ಕೆಲ್ವಿನ್ ತನ್ನ ಶ್ರಮದಿಂದ ಮಾಡಿದ್ದ ಕೋಟಿ ಕೋಟಿ ಆಸ್ತಿಯನ್ನು ಮಕ್ಕಳಾದ ಹ್ಯಾರಿ ಮತ್ತು ಮಾಲಿಯು ಮೋಜು ಮಾಡಿ ಕೊನೆಯಲ್ಲಿ ಎಲ್ಲವನ್ನೂ ಕಳೆದುಕೊಂಡರು. ತಂದೆಯ ಹಣದಿಂದ ಹ್ಯಾರಿಯು ಸಿಕ್ಕಾಪಟ್ಟೆ ಬೆಲೆ ಬಾಳುವ ಪೇಂಟಿಂಗ್ಗಳನ್ನು ತೆಗೆದುಕೊಂಡರೆ ಮಾಲಿಯು ದುಬಾರಿ ಕಾರು ಹಾಗೂ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಿದ್ದ. ಹೀಗೆ ಇರುವ ದುಡ್ಡಿನಿಂದ ದುಬಾರಿ ವಸ್ತುಗಳನ್ನು ಕೊಂಡುಕೊಂಡು ಎಲ್ಲಾ ಹಣವನ್ನು ಖರ್ಚು ಮಾಡಿ ಕೊನೆಗೆ ತಿನ್ನಲು ದುಡ್ಡಿಲ್ಲದೆ ಕಾಯಿಲೆಗೆ ತುತ್ತಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಬ್ಬರೂ ಕೊನೆಯುಸಿರೆಳೆದರು. ಫ್ರಾನ್ಸಿಸ್ ಫೋರ್ಡ್ ಕೊಪಾಲ ಇವರು ಹಾಲಿವುಡ್ ಚಿತ್ರರಂಗದ ಪ್ರಸಿದ್ಧ ನಿರ್ದೇಶಕರಾಗಿದ್ದರು. ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡುವ ಕನಸನ್ನು ಹೊಂದಿದ್ದ ಇವರು ತನ್ನ ಬಳಿಯಿದ್ದ ಎಲ್ಲಾ ಹಣವನ್ನು ಸಿನಿಮಾ ತೆಗೆಯಲೆಂದು ಉಪಯೋಗಿಸಿ ಕೊನೆಗೆ ದಿವಾಳಿಯಾದರು. ಅತಿ ಆಸೆ ಗತಿಗಡಿಸಿತು ಎನ್ನುವುದಕ್ಕೆ ಇವರ ಜೀವನವೇ ಒಂದು ಉತ್ತಮ ಉದಾಹರಣೆ. ಗುಡ್ಮುಂಡ್ಸನ್ ವೆಸ್ಟ್ ಹ್ಯಾಮ್ ಯುನೈಟೆಡ್ FC ಎನ್ನುವ ಕಂಪನಿಯ ಅಧ್ಯಕ್ಷರಾಗಿದ್ದ ಇವರು ಐಲ್ಯಾಂಡ್ ದೇಶದ 2ನೇ ಶ್ರೀಮಂತ ವ್ಯಕ್ತಿ ಆಗಿದ್ದರು. ಇವರ ಮಗ ಇವರ ಜೊತೆಯಲ್ಲೇ ಕಂಪನಿಯ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ. ವ್ಯವಹಾರದಲ್ಲಿ ಇವರಿಬ್ಬರ ಜೋಡಿಯನ್ನು ಸೋಲಿಸುವವರು ಐಲ್ಯಾಂಡ್ ದೇಶದಲ್ಲಿ ಯಾರೂ ಇರಲಿಲ್ಲ. ಪ್ರಪಂಚದ ಶ್ರೀಮಂತ ವ್ಯಕ್ತಿಗಳ ಸಾಲಲ್ಲಿ ಇವರು 1014ನೇ ಸ್ಥಾನದಲ್ಲಿದ್ದರು. ಆದರೆ ಅತಿಯಾದ ಹಣದ ಆಸೆಯಿಂದ ಇಬ್ಬರು ಅಕ್ರಮ ವ್ಯವಹಾರಗಳಿಗೆ ಕೈ ಹಾಕಿ ಎಲ್ಲಾ ಹಣವನ್ನು ಕಳೆದುಕೊಳ್ಳುವುದರ ಜೊತೆಗೆ ಜೈಲು ಪಾಲಾದರು. ಅದಕ್ಕೆ ಅಲ್ಲವೇ ಹೇಳೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದು. ಅಡಾಲ್ಫ್ ಮೆರ್ಕಲ್ ಇವರು ಜರ್ಮನಿಯ ಪ್ರಸಿದ್ಧ ಉದ್ಯಮಿಯಾಗಿದ್ದವರು ಹಾಗೂ ಜರ್ಮನಿಯ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಒಬ್ಬರಾಗಿದ್ದವರು. 2007ರಲ್ಲಿ ಇವರ ಬಳಿ $12.8 ಬಿಲಿಯನ್ ಹಣವಿತ್ತು. ಆದರೆ ತಮ್ಮ ವ್ಯವಹಾರದಲ್ಲಿ ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರದಿಂದ ಇವರು ಎಲ್ಲಾ ಹಣವನ್ನು ಕಳೆದುಕೊಂಡರು. ಇದರಿಂದ ಮನನೊಂದು 2009ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು. ತಪ್ಪು ನಿರ್ಧಾರವು ಇವರ ಪ್ರಾಣವನ್ನೇ ತೆಗೆದುಕೊಂಡಿತು. ಸಿನ್ ಕ್ವಿನ್ ಇವರು 2006ರಲ್ಲಿ ಐರ್ಲೆಂಡ್ ದೇಶದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಇದ್ದವರು. ಕ್ವಿನ್ ಗ್ರೂಪ್ ಸಂಸ್ಥೆಯ ಮಾಲೀಕರಾಗಿದ್ದ ಇವರು ತಮ್ಮ ಸಂಸ್ಥೆಯನ್ನು ನಡೆಸಲು ಬ್ಯಾಂಕಿನಿಂದ ಸಾಲವನ್ನು ತೆಗೆದುಕೊಂಡಿದ್ದರು. ಆದರೆ ಅದನ್ನು ಸರಿಯಾದ ಸಮಯಕ್ಕೆ ತೀರಿಸಲಾಗದೆ ಇರುವ ಎಲ್ಲಾ ಹಣವನ್ನು ಕಳೆದುಕೊಂಡು ಕೊನೆಗೆ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂತು. ಜೋರ್ಡನ್ ವೆಲ್ಫೋರ್ಡ್ ಇವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಹಣ ಗಳಿಸಿದ ಅಮೆರಿಕನ್ ವ್ಯಕ್ತಿ. ಹಾಲಿವುಡ್ ಚಿತ್ರವಾದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಸಿನಿಮಾವು ಇವರ ಆಧಾರದ ಮೇಲೆ ತೆಗೆದಿದ್ದು. ಪ್ರತಿ ವರ್ಷ $250 ಮಿಲಿಯನ್ ಹಣವನ್ನು ಇವರು ಗಳಿಸುತ್ತಿದ್ದರು. ಆದರೆ ಅತಿಯಾದ ಆಸೆಗೆ ಬಿದ್ದು ಕೆಲವು ಕಂಪನಿಗಳಿಗೆ ಮೋಸ ಮಾಡಲು ಹೋಗಿ ಕೊನೆಗೆ ಜೈಲು ಪಾಲಾದರು. ಅಲನ್ ಸ್ಟ್ಯಾನ್ಫೋರ್ಡ್ ಈತನು ಸ್ಟ್ಯಾನ್ಫೋರ್ಡ್ ಕಂಪನಿಯ ಮುಖ್ಯಸ್ಥನಾಗಿದ್ದನು. ತಮ್ಮ ಕಂಪನಿಯ ಹೆಸರಿನಲ್ಲಿ ಹಲವಾರು ಮೋಸದ ಕೆಲಸಕ್ಕೆ ಕೈ ಹಾಕಿ 2009ರಲ್ಲಿ ಜೈಲು ಪಾಲಾದನು. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ತನ್ನ ವಿಮಾನದ ಮೂಲಕ ಬೇರೆ ದೇಶಕ್ಕೆ ಹಾರಿ ಹೋಗಲು ಪ್ರಯತ್ನ ಮಾಡಿದ್ದ ಈತನು ಇಂದು ಜೈಲಿನಲ್ಲಿ 110 ವರ್ಷಗಳ ಶಿಕ್ಷೆಗೆ ಗುರಿಯಾಗಿ ಕಂಬಿ ಎಣಿಸುತ್ತಿದ್ದಾನೆ. ಅದೇನೇ ಹೇಳಿ, ಮನುಷ್ಯನು ತಾನು ತೆಗೆದುಕೊಳ್ಳುವ ಒಂದೇ ಒಂದು ತಪ್ಪು ನಿರ್ಧಾರದಿಂದ ಇನ್ನಷ್ಟು ಹಣ ಗಳಿಸಬೇಕೆನ್ನುವ ಆಸೆಯಿಂದ ಇರುವುದನ್ನು ಕಳೆದುಕೊಂಡು ಬೀದಿಗೆ ಬರುತ್ತಾನೆ. ಅದಕ್ಕೆ ಅಲ್ಲವೇ ನಾನು ಹೇಳಿದ್ದು, ಜೀವನವು ಕೊಟ್ಟು ನೋಡುತ್ತದೆ ಹಾಗೂ ಕಿತ್ತುಕೊಂಡು ನೋಡುತ್ತದೆ ಎಂದು. ಇವರಿಗೂ ಅಷ್ಟೇ, ಬಿಲಿಯನ್ ಗಟ್ಟಲೆ ಹಣ ನೀಡಿಯೂ ನೋಡಿತು, ಕೊನೆಗೆ ಎಲ್ಲವನ್ನು ಕಸಿದುಕೊಂಡು ಕೆಲವರಿಗೆ ಸಾವು ನೀಡಿದರೆ ಇನ್ನು ಕೆಲವರಿಗೆ ಜೈಲಿನ ಊಟ ನೀಡಿತು.
ಗಳಿಸುವುದು ಎಷ್ಟು ಕಷ್ಟವೋ ಉಳಿಸಿಕೊಳ್ಳುವುದು ಅಷ್ಟೇ ಕಷ್ಟದ ಕೆಲಸ. ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದ ಒಂದು ಕುತೂಹಲಕಾರಿ ಸಂಗತಿ ತಿಳಿಸಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಂಗತಿಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.